ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಅಷ್ಟಮ ಸ್ತೋತ್ರದಲ್ಲಿ 10ನೇ ಶ್ಲೋಕ. ಸರ್ವಪಾಪಾನಿ ಯತ್ ಸಂಸ್ಮೃತೆ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ ಶರ್ವಗುರ್ವಾದಿಗೀರ್ವಾಣ ಸಂಸ್ಥಾನದಃ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವಪಾಪಾಣಿ ಯತ್ ಸಂಸ್ಮೃತೇಃ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ ಶರ್ವಗುರ್ವಾದಿಗೀರ್ವಾಣ ಸಂಸ್ಥಾನದಃ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ ಪ್ರೀಣಯಾಮಃ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮಃ ವಾಸುದೇವಂ. ಸರ್ವಪಾಪಾಣಿ ಭಕ್ತ್ಯಾ ವಿಶುದ್ಧಾತ್ಮನ, ಭಕ್ತಿಯಿಂದ ವಿಶುದ್ಧ ಆತ್ಮ, ಇಲ್ಲಿ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಯಾರ ಮನಸ್ಸು ವಿಶುದ್ಧವಾಗಿದೆಯೋ ಅಂಥವರಿಂದ ಸರ್ವದಾ ಯಾವಾಗಲೂ ಯತ್ ಸಂಸ್ಮೃತೇಹೇ, ಯಾವ ಪರಮಾತ್ಮನೂ ಸ್ಮರಿಸಲ್ಪಡ್ತಾನೋ ಅಂತ ಪರಮಾತ್ಮನನ್ನ ಸಂತೋಷಪಡಿಸೋಣ ಅಂತ ಅಲ್ಲಿಗೆ ಅನ್ವಯ ಆಗ್ತದೆ. ಇನ್ನು ಭಕ್ತಿಯಿಂದ ಹಾಗೆ ಅಂತ, ಭಕ್ತಿಯಿಂದ ಸಜ್ಜನರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ. ಅವ್ರಿಗೇನಾಗ್ತದೆ ಅದರಿಂದ? ಸರ್ವಪಾಪಾಣಿ ಸಂಶಯಂ ವಿನಾಶಂ ಯಾಂತಿ, ಅವರ ಎಲ್ಲ ಪಾಪಗಳು ಕೂಡ ನಾಶವಾಗ್ತದೆ. ಎಲ್ಲ ಪಾಪಗಳು ಯಾರನ್ನ ಸ್ಮರಣೆ ಮಾಡಿದ ಕ್ಷಣದಲ್ಲೇ ನಾಶವಾಗ್ತದೋ ಅಂಥ ಪರಮಾತ್ಮನನ್ನ ಸಂತೋಷಪಡಿಸೋಣ. ನೋಡಿ, ಯಾರು ಕೊಡಾರೆ ಇಂಥ ಭಾಗ್ಯ ನೋಡಿ. ದೇವರ ಕರುಣೆ, ತನ್ನನ್ನ ಸ್ಮರಿಸಿದರೆ ಸಾಕು ಮಹಾ ಅನುಗ್ರಹ ಮಾಡ್ತಾನೆ. ಯತ್ ಸರ್ವಪಾಪಾನಿ ಯತ್ ಸಂಸ್ಮೃತೇಹೇ ಸಂಶಯಂ. ಅದರಿಂದ ದೇವರನ್ನ ಮರೆಯುವ ಕೆಲಸ ನಾವು ಮಾಡಬಾರ್ದು ಅಂತ. ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಂಬ ಲಿಸ್ಟಲ್ಲಿ ಮೊದಲು ಕೊಟ್ಟಿರೋದೇ ಇದು, ದೇವರನ್ನ ಸದಾ ಸ್ಮರಿಸಿಕೊಂಡಿರ್ರಿ ಹಾಗೆ ಅಂತ. ಯಾಕೆ? ಸರ್ವ ಪಾಪ ನಾಶ ಆಗ್ತದೆ. ಸರ್ವಪಾಪಾನಿ ಯತ್ ಸಂಸ್ಮೃತೇಹೇ ಸಂಶಯಂ ಸರ್ವದಾ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ. ಭಕ್ತಿಯಿಂದ ಸ್ಮರಣೆ ಮಾಡಿದವರ ಪಾಪವನ್ನ ಕಳೆಯುವವ ಅಂತ ಅರ್ಥ. ಅಂತ ಪರಮಾತ್ಮನ ಸಂತೋಷಪಡಿಸೋಣ. ಇನ್ನು ಶರ್ವಗುರ್ವಾದಿ ಗೀರ್ವಾಣ ಸಂಸ್ಥಾನದಃ. ಶರ್ವ ಅಂದ್ರೆ ರುದ್ರದೇವರು, ಗುರು ಅಂದ್ರೆ ಗುರು ಬೃಹಸ್ಪತಿ ಆಚಾರ್ಯರು ಅಂತ ಅರ್ಥ. ತಾವಾದಿ ಇವರೇ ಮೊದಲಾದವರು ಅಂತ ಅರ್ಥ. ರುದ್ರ ಬೃಹಸ್ಪತಿ ಮೊದಲಾದ ದೊಡ್ಡ ದೇವತೆಗಳು, ಜ್ಞಾನಿಗಳು. ಗೀರ್ವಾಣ ಸ್ವಲೋಕೆ ಅವಸ್ಥಾನಪ್ರದಾಹ. ಬ್ರಹ್ಮ ಸಹ ಏವಾದಿ ಯೇಷಾಂತೆ. ಬ್ರಹ್ಮ, ಬೃಹಸ್ಪತಿ, ರುದ್ರ ಇವೇ ಮೊದಲಾದ ಎಲ್ಲ ಗೀರ್ವಾಣ ಅಂದ್ರೆ ದೇವತೆಗಳು. ತೇಭ್ಯ ಅವರಿಗೆ ಸಂಸ್ಥಾನದ, ತಮ್ಮ ತಮ್ಮ ಲೋಕದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟವ ಅಂತ ಅರ್ಥ. ನೋಡಿ, ಬ್ರಹ್ಮದೇವರು ಬ್ರಹ್ಮಲೋಕದಲ್ಲಿ ಇದ್ದಾರೆ, ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟದ್ದು ಯಾರು? ಪರಮಾತ್ಮ. ರುದ್ರದೇವರು ಕೈಲಾಸದಲ್ಲಿ ಇದ್ದಾರೆ, ಬೃಹಸ್ಪತಿ ಆಚಾರ್ಯರು ಇಂದ್ರಲೋಕದಲ್ಲಿ, ಅಥವಾ ನಮ್ಮ ಮನೆಯಲ್ಲಿ ನಾವಿದ್ದೀವಿ. ದೇವತೆಗಳಿಗೆ ಹೀಗೆ ಅಂದ್ರೆ ಇನ್ನು ನಮ್ಮ ಮನೆಯಲ್ಲಿ ನಾವಿದ್ದೀವಿ ಅಂದ್ರೆ ಅದೆಲ್ಲ ದೇವರ ಅನುಗ್ರಹ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಶರ್ವಗುರ್ವಾದಿ ಗೀರ್ವಾಣ ಸಂಸ್ಥಾನದಃ. ಇನ್ನು ಅಂತ ಪರಮಾತ್ಮನನ್ನ ಸಂತೋಷಪಡಿಸೋಣ ಅಂತ. ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಸಜ್ಜನರು ಯತ್ ಪ್ರೀತಯೇ, ಯಾವ ಪರಮಾತ್ಮನ ಪ್ರೀತಿಗಾಗಿಯೇ ಕರ್ಮ, ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನ ಮಾಡ್ತಾರೆ ಅಂತ ವಾಸುದೇವನನ್ನ ಸಂತೋಷಪಡಿಸೋಣ ಅಂತ. ಅಂದ್ರೆ ನಮ್ಮ ಕರ್ಮದ ಟಾರ್ಗೆಟ್ ಯಾರು ನೋಡಿ, ಎಷ್ಟು ಚಂದ ಹೇಳ್ತಾರೆ ನೋಡಿ. ನಮ್ಮ ಕರ್ಮದ ಟಾರ್ಗೆಟ್, ನಮ್ಮ ಕರ್ಮ ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೇನು ಮಾಡ್ತೀವಿ ಅದು ಎಲ್ಲಾ ಕೆಲಸವೂ ಕೂಡ ದೇಹ ಶುದ್ಧಿ ಮಾಡಿಕೊಳ್ಳೋದು, ದಂತಧಾವನ, ಸ್ನಾನ, ಎಲ್ಲಾ ಕರ್ಮಗಳು ಕೂಡ ಸಜ್ಜನರು ಯಾರಿಗಾಗಿ ಮಾಡ್ತಾರೆ? ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾರೆ. ಅಂದ್ರೆ ಸ್ವಲ್ಪ ರಿವರ್ಸ್ ಹೇಳುವುದಾದ್ರೆ, ಪರಮಾತ್ಮನ ಪ್ರೀತಿಗಾಗಿ ಯಾರು ಕರ್ಮಗಳನ್ನ ಮಾಡ್ತಾರೋ ಅವರೇ ಸಜ್ಜನರು.
ಪರಮಾತ್ಮನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡುವವರೇ ಸಜ್ಜನರು. ಸಜ್ಜನರ ಡೆಫಿನೇಷನ್ ಇದು. ದುರ್ಜನರು ಅವರು ಇಂದ್ರಿಯ ಪ್ರೀತಿಗಾಗಿ, ತನ್ನ ಕಣ್ಣಿಗೆ ಸಂತೋಷ ಆಗಬೇಕು, ತನ್ನ ಮನಸ್ಸಿಗೆ ಸಂತೋಷ ಆಗಬೇಕು, ಇಂದ್ರಿಯ ಪ್ರೀತಿಗಾಗಿ ಕೆಲಸಗಳನ್ನು ಮಾಡುವವರು ಅವರು ದುರ್ಜನರು. ಹಾಗೆ ಅಂತ ಪರಮಾತ್ಮನ ಪ್ರೀತಿಗಾಗಿ ಅಥವಾ ಬೇರೆ ದೇವತೆಗಳ ಪ್ರೀತಿಗಾಗಿ ಮಾಡುವವರು ದುರ್ಜನರು. ಬೇರೆ ದೇವತೆಗಳ ಅವರೇ ಸರ್ವೋತ್ತಮ ಅಂತ ತಿಳಿದಿರ್ತಾರೆ, ಅವರ ಪ್ರೀತಿಗಾಗಿ ಕೆಲಸ ಮಾಡುವವರು. ಆದರೆ ಸಜ್ಜನರು ತನಗಾಗಿಯೂ ಮಾಡೋದಿಲ್ಲ, ಬೇರೆ ದೇವತೆಗಳಿಗಾಗಿಯೂ ಮಾಡೋದಿಲ್ಲ, ಕೇವಲ ಪರಮಾತ್ಮನ ಪ್ರೀತಿಗೆ, ಅರ್ಥಾತ್ ಆ ದೇವತೆಗಳ ಅಂತರ್ಯಾಮಿಯಾದ ಭಾರತೀಯರಮನ ಮುಖ್ಯ ಪ್ರಾಣ ಅಂತರ್ಗತ ಆ ಲಕ್ಷ್ಮೀನಾರಾಯಣನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡುವವರೇ ಸಜ್ಜನರು. ಸಜ್ಜನರು ಆ ರೀತಿಯಾಗಿ ಮಾಡ್ತಾರೆ. ಯಾರ ಪ್ರೀತಿಗಾಗಿ ಸಜ್ಜನರು ಕರ್ಮಗಳನ್ನು ಮಾಡ್ತಾರೋ ಅಂತ ಪರಮಾತ್ಮನನ್ನ ಸಂತೋಷಪಡಿಸಾನ, ನಮ್ಮ ಕರ್ಮಗಳಿಂದ ಸಂತೋಷಪಡಿಸಾನ ಅಂತ ಅರ್ಥ. ಸರ್ವ ಪಾಪಾನಿ ಯತ್ ಸಂಸ್ಮೃತೆ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನ ಶರ್ವಗುರ್ವಾದಿಗೀರ್ವಾಣ ಸಂಸ್ಥಾನದಃ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇಣ.